Hi, good morning everyone. In the previous classes, ನಾವು ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್ ಅಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಕಾನ್ಸ್ಟೆಂಟ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಬಟ್ ಈ ತರಗತಿಗಳಲ್ಲಿ ನಾವು ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ಬಗ್ಗೆ ಸ್ವಲ್ಪ ಆಲ್ರೆಡಿ ಮಾಹಿತಿಗಳನ್ನು ನಾವು ಕೊಟ್ಟಿದ್ವಿ. ಈಗ ಅದರ ಎಕ್ಸ್ಟೆಂಡೆಡ್ ಪಾರ್ಟ್ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್ಗಳನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ಹಾಗಾದರೆ ಇನ್ಕ್ರೀಸಿಂಗ್ ಫಂಕ್ಷನ್ಸ್ಗಳು ಯಾವುದು, ಡಿಕ್ರೀಸಿಂಗ್ ಫಂಕ್ಷನ್ಸ್ಗಳು ಯಾವುದು ಅಂತ ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಒನ್, ಕೊಟ್ಟಿರುವಂಥ ಫಂಕ್ಷನ್ಸ್ಗಳು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ಸ್ಗಳಾಗಿತ್ತು ಅಂದರೆ ಆ ಫಂಕ್ಷನ್ಸ್ಗಳು ಇನ್ಕ್ರೀಸಿಂಗ್ ಫಂಕ್ಷನ್ಸಾ ಅಥವಾ ಡಿಕ್ರೀಸಿಂಗ್ ಫಂಕ್ಷನ್ಸಾ, ಹಾಗೆ ಯಾವ ಇಂಟರ್ವಲ್ಸಲ್ಲಿ ಆ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ಸು ಇನ್ಕ್ರೀಸಿಂಗ್ ಆಗ್ತಾ ಹೋಗುತ್ತೆ, ಯಾವ ಇಂಟರ್ವಲಲ್ಲಿ ನಮಗೆ ಡಿಕ್ರೀಸಿಂಗ್ ಫಂಕ್ಷನ್ಸ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ನಾವಿಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಹಾಗಾದರೆ ಫಸ್ಟ್ ಒನ್, ಲೆಟ್ ಎಫ್ ಬಿ ಎ ಕಂಟಿನ್ಯೂಸ್ ಆನ್ ಎ ಕಮಾ ಬಿ. ಎಲ್ಲ ರಿಯಲ್ ವ್ಯಾಲಿಡ್ ಫಂಕ್ಷನ್ಸ್ಗಳು ಕಂಟಿನ್ಯೂಸ್ ಫಂಕ್ಷನ್ಸ್ ಆಗಿರ್ಬೋದು. ಆ ಕಂಟಿನ್ಯೂಸ್ ಫಂಕ್ಷನ್ಸ್ ಅಲ್ಲಿ ಎಫ್ ಅನ್ನೋದು ನಾವಿಲ್ಲಿ ಕಂಟಿನ್ಯೂಸ್ ಫಂಕ್ಷನ್ಸ್ ಆನ್ ದ ಇಂಟರ್ವಲ್ ಕ್ಲೋಸ್ಡ್ ಇಂಟರ್ವಲ್ ಎ ಕಮಾ ಬಿ. ಈ ಕೊಟ್ಟಿರುವಂಥ ಇಂಟರ್ವಲ್ಸ್ ಅಲ್ಲಿ ಎಫ್ ಅನ್ನೋದು ಕಂಟಿನ್ಯೂಸ್ ಆಗಿತ್ತು ಅಂದ್ರೆ ಎಫ್ ಬಿ ಎ ಕಂಟಿನ್ಯೂಸ್ ಆನ್ ಕ್ಲೋಸ್ಡ್ ಇಂಟರ್ವಲ್ ಎ ಕಮಾ ಬಿ ಅಂಡ್ ಡಿಫರೆನ್ಷಿಯಬಲ್. ಆ ಫಂಕ್ಷನ್ಸ್ ಏನಾದರೂ ಕಂಟಿನ್ಯೂಸ್ ಆಗಿತ್ತು ಅಂದ್ರೆ ಅದೇ ಫಂಕ್ಷನ್ಸ್ ನಮಗೆ ಡಿಫರೆನ್ಷಿಯಬಲ್ ಆಗುತ್ತೆ. ಯಾವ ಇಂಟರ್ವಲ್ಸ್ ಅಲ್ಲಿ? ಓಪನ್ ಇಂಟರ್ವಲ್ ಎ ಕಮಾ ಬಿ. ಕೊಟ್ಟಿರುವಂಥ ಕ್ಲೋಸ್ ಇಂಟರ್ವಲ್ ಇರುವಂತಹ ಎಲಿಮೆಂಟ್ಸ್ಗಳಿಗೆ ಓಪನ್ ಇಂಟರ್ವಲ್ ಹಾಕ್ತಾ ಇದ್ದೀವಿ. ಎಫ್ ಬಿ ಎ ಕಂಟಿನ್ಯೂಸ್ ಆನ್ ಕ್ಲೋಸ್ಡ್ ಇಂಟರ್ವಲ್ ಎ ಕಮಾ ಬಿ ಅಂಡ್ ಡಿಫರೆನ್ಷಿಯಬಲ್ ಆನ್ ದ ಓಪನ್ ಇಂಟರ್ವಲ್ ಎ ಕಮಾ ಬಿ. ದೆನ್ ಈಗ ನಾವು ಈ ಎರಡು ಕಂಡೀಷನ್ಸ್ಗಳನ್ನು ಸ್ಯಾಟಿಸ್ಫೈಡ್ ಮಾಡ್ತಾ ಇರಬೇಕು. ಆ ಫಂಕ್ಷನ್ಸ್ ಕಂಟಿನ್ಯೂಸ್ ಫಂಕ್ಷನ್ಸ್ ಆಗಿರಬೇಕು ಅಂಡ್ ಡಿಫರೆನ್ಷಿಯಬಲ್ ಆಗಿರಬೇಕು. ಡಿಫರೆನ್ಷಿಯೇಟ್ ಮಾಡಬೇಕಾಗಿರುತ್ತೆ. ಹಾಗೆ ಈಗ ಆ ಫಂಕ್ಷನ್ಸ್ಗಳು ಇನ್ಕ್ರೀಸಿಂಗ್ ಯಾವಾಗ ಆಗುತ್ತೆ, ಡಿಕ್ರೀಸಿಂಗ್ ಯಾವಾಗ ಆಗುತ್ತೆ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಅಂದ್ರೆ ಡಿಫರೆನ್ಷಿಯಬಲ್ ಆನ್ ಕ್ಲೋಸ್ಡ್ ಓಪನ್ ಇಂಟರ್ವಲ್ ಎ ಕಮಾ ಬಿ, ದೆನ್ ಎಫ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಯಾವಾಗ ಆಗುತ್ತೆ? ಎಫ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ ಕ್ಲೋಸ್ಡ್ ಇಂಟರ್ವಲ್ ಎ ಕಮಾ ಬಿ. ಅದೇ ಕೊಟ್ಟಿರುವಂಥ ಇಂಟರ್ವಲ್ಸ್ಗೆ, ಕೊಟ್ಟಿರುವಂಥ ಕ್ಲೋಸ್ಡ್ ಇಂಟರ್ವಲ್ಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗಬೇಕು ಅಂದರೆ ಒಂದು ಕಂಡೀಷನ್ ಸ್ಯಾಟಿಸ್ಫೈಡ್ ಆಗಬೇಕು. ಯಾವಾಗ? ಎಫ್ ಡ್ಯಾಶ್ ಆಫ್ ಎಕ್ಸ್. ಕೊಟ್ಟಿರುವಂಥ ಫಂಕ್ಷನ್ಸ್ ನಾವು ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಡಿಫ್ರೆನ್ಶಿಯೇಟ್ ಮಾಡಿದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾದರೂ ಗ್ರೇಟರ್ ದ್ಯಾನ್ 0 ಬರ್ತಾ ಇದೆ ಅಂದರೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಬರ್ತಾ ಇದೆ ಅಂದರೆ ದಟ್ ಈಸ್ ಎ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ಸ್. ಹಾಗಾದರೆ ಎಕ್ಸ್ ಅನ್ನೋ ವ್ಯಾಲ್ಯೂಗಳನ್ನ ಎಲ್ಲಿಂದ ತಗೊಂಡು ಹೋಗ್ತೀರಾ? ಓಪನ್ ಇಂಟರ್ವಲ್ ಬಿಟ್ವೀನ್ ಎ ಅಂಡ್ ಬಿ. ಎ ಅಂಡ್ ಬಿ ಅಲ್ಲಿರುವಂತಹ ಮಧ್ಯದಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳನ್ನ ಕನ್ಸಿಡರ್ ಮಾಡಿದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾದರೂ ಗ್ರೇಟರ್ ದ್ಯಾನ್ 0 ಬರ್ತಾ ಇದೆ ಅಂದರೆ ದಟ್ ಫಂಕ್ಷನ್ ಈಸ್ ಆನ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಅದೇ ಫಂಕ್ಷನ್ಸ್ ಏನಾದರೂ ಸೇಮ್ ಕಂಡೀಷನ್ಸ್, ಎಫ್ ಅನ್ನೋದು ಕಂಟಿನ್ಯೂಸ್ ಆಗಿರಬೇಕು ಆ್ಯಂಡ್ ಡಿಫ್ರೆನ್ಷಿಯಬಲ್ ಆಗಿರಬೇಕು ಆಗಿತ್ತು ಅಂದರೆ, ಎಫ್ ಏನಾದರೂ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಆಗಬೇಕು ಅಂದರೆ, ಎಫ್ ಈಸ್ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಆಗಬೇಕು ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗಿರಬೇಕು? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು. ಇನ್ಕ್ರೀಸಿಂಗ್ ಆಗಬೇಕಾದ್ರೆ ನಾವೇನು ಮಾಡ್ತಾ ಇದ್ದೀವಿ? ಇಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಹೇಳ್ತಾ ಇದ್ದೀವಿ. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದರೆ ಈಕ್ವಲ್ಸ್ ಟು 0 ಆಗಿರಲ್ಲ, ಬಟ್ ಇನ್ಕ್ರೀಸಿಂಗ್ ಆಗಬೇಕಾದ್ರೆ ಈಕ್ವಲ್ಸ್ ಟು 0 ಆಗಿರ್ಬೋದು ಅಥವಾ ಗ್ರೇಟರ್ ದ್ಯಾನ್ 0 ಆಗಿರ್ಬೋದು. ಹಾಗಾಗಿ ಎಫ್ ಈಸ್ ಇನ್ಕ್ರೀಸಿಂಗ್ ಇನ್ ಕ್ಲೋಸ್ಡ್ ಇಂಟರ್ವಲ್ ಎ ಕಮಾ ಬಿ ಇಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0. ಕೊಟ್ಟಿರುವಂಥ ಫಂಕ್ಷನ್ಸ್ನ ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಡಿಫ್ರೆನ್ಶಿಯೇಟ್ ಮಾಡಿದ್ಮೇಲೆ ಇನ್ ಬಿಟ್ವೀನ್ ಅಲ್ಲಿರುವಂಥ ಇಂಟರ್ವಲ್ಸ್ ಎ ಮತ್ತು ಬಿ ಮಧ್ಯದಲ್ಲಿರುವಂಥ ಯಾವುದಾದ್ರೂ ಒಂದು ಎಲಿಮೆಂಟ್ಸ್ಗಳನ್ನ ಕನ್ಸಿಡರ್ ಮಾಡಿ ಅಥವಾ ಅದರಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳನ್ನ ಕನ್ಸಿಡರ್ ಮಾಡಿ ಆ ವ್ಯಾಲ್ಯೂ ಏನಾದರೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಮಾಡಿರ್ತೀರಲ್ವಾ, ಆ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಿರುವಂಥ ಫಂಕ್ಷನಿಗೆ ನಾವು ಎಕ್ಸ್ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತಿದ್ದೀವಿ. ಆ ಎಕ್ಸ್ನ ವ್ಯಾಲ್ಯೂ ಎಲ್ಲಿಂದ ತಗೊಳ್ತಾ ಹೋಗ್ತೀರಾ? ಇನ್ ಬಿಟ್ವೀನ್ ದ ಓಪನ್ ಇಂಟರ್ವಲ್ ಎ ಕಮಾ ಬಿ. ಸಪೋಸ್ 1 ಮತ್ತು 3 ಇದೆ ಅಂತಂದರೆ ಇಂಟರ್ವಲ್ ಓಪನ್ ಇಂಟರ್ವಲ್ 1 and 3 ಅಂತ ಅಂದರೆ ಇನ್ ಬಿಟ್ವೀನ್ ಅಲ್ಲಿ ಬರೋಂಥ ನಂಬರ್ಸ್ಗಳು ಯಾವ್ದು? 1.1, 1.2, 1.3, 1.4, 1.9, 2.1, 2.3, 2.5, 2.6 ಅಪ್ ಟು ಎಲ್ಲಿವರೆಗೂ ಹೋಗುತ್ತೆ? 2.99999 ಹೋಗ್ತಾ ಹೋಗುತ್ತೆ. ನಾಟ್ ಟಚ್ ಟು 3. ಹಾಗಾಗಿ 1,3 ಓಪನ್ ಇಂಟರ್ವಲ್ 1,3 ಅಂತ ಅಂದರೆ ಇನ್ ಬಿಟ್ವೀನ್ ಅಲ್ಲಿ ಬರುವಂಥ 1 ಮತ್ತು 3 ಇನ್ ಬಿಟ್ವೀನ್ ಅಲ್ಲಿ ಬರುವಂಥ ಯಾವುದಾದ್ರೂ ಒಂದು ಎಲಿಮೆಂಟ್ಸ್ ತಗೊಳ್ಳಿ.
ಆ ಎಲಿಮೆಂಟ್ಸ್ ಏನಾದರೂ ಎಕ್ಸ್ ಇಸ್ ಈಕ್ವಲ್ಸ್ ಟು 2.5 ಅಂತ ಇದೆ ಅಂತಂದರೆ ಆ ಎಲಿಮೆಂಟ್ಸ್ ಏನಾದರೂ ಎಫ್ ಡ್ಯಾಶ್ ಆಫ್ ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಬಂದಿದೆ ಅಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಬಂತು ಅಂದರೆ ದಟ್ ಫಂಕ್ಷನ್ ಈಸ್ ಅ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಸೇಮ್ ಡಿಕ್ರೀಸಿಂಗ್ ಆಗಬೇಕು ಅಂತ ಅಂದರೆ ಡಿಕ್ರೀಸಿಂಗ್ ಇನ್ ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ. ಯಾವಾಗ ಡಿಕ್ರೀಸ್ ಆಗುತ್ತೆ ಇನ್ ದ ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ? ಯಾವಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಲೆಸ್ ದ್ಯಾನ್ 0 ಬಂತು ಅಂದರೆ ಕೊಟ್ಟಿರೋಂಥ ಫಂಕ್ಷನ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಡಿಫ್ರೆನ್ಷಿಯೇಟ್ ಮಾಡಿದಾಗ ಎಕ್ಸ್ಗೆ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಎಕ್ಸ್ ಬಿಲಾಂಗ್ಸ್ ಟು ಎ ಕಮ ಬಿ. ಎಕ್ಸ್ ಬಿಲಾಂಗ್ಸ್ ಟು ಎ ಕಮ ಬಿ ಅಂತಂದರೆ ಓಪನ್ ಇಂಟರ್ವಲ್ ಎ ಕಮ ಬಿ ಅಂತಂದರೆ ಎ ಮತ್ತು ಬಿ ಬಿಟ್ಟು ಮಧ್ಯದಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳನ್ನ ತಗೊಳ್ಳಿ. ಆ ಎಲಿಮೆಂಟ್ಸ್ಗಳಿಗೆ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾದರೂ ಲೆಸ್ ದ್ಯಾನ್ 0 ಬರ್ತಾ ಇದೆ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಲೆಸ್ ದ್ಯಾನ್ 0 ಬಂದಿದೆ ಅಂದರೆ ದಟ್ ಫಂಕ್ಷನ್ ಈಸ್ ಆನ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್ಸ್. ಹಾಗೆ if f is a continuous on a comma b, like f be a continuous on closed interval a comma b and differentiable on a closed interval open interval a comma b, then f is decreasing. f ಅನ್ನೋದು ಡಿಕ್ರೀಸಿಂಗ್ ಫಂಕ್ಷನ್ಸ್ ಆಗ್ತಾ ಇದೆ ಅಂದರೆ ಕಂಡೀಷನ್ಸ್ ಏನಾಗಿರಬೇಕು? ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಫಾರ್ ಎವ್ರಿ ಎಕ್ಸ್ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ ಎ ಕಮ ಬಿ. ಎಕ್ಸ್ನ ವ್ಯಾಲ್ಯೂ ಇನ್ ಬಿಟ್ವೀನ್ ಅಲ್ಲಿ ಎ ಬಿ ಮಧ್ಯದಲ್ಲಿರುವಂಥ ಯಾವುದಾದ್ರೂ ಎಲಿಮೆಂಟ್ಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಆಗ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಬರ್ತಾ ಇದೆ ಅಂದರೆ ದಟ್ ಫಂಕ್ಷನ್ ಈಸ್ ಆನ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಎಫ್ ಅನ್ನೋದು ಕಂಟಿನ್ಯೂಸ್ ಫಂಕ್ಷನ್ಸ್ ಆನ್ ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ ಆ್ಯಂಡ್ ಡಿಫ್ರೆನ್ಷಿಯಬಲ್ ಆನ್ ಎ ಕಮ ಬಿ ಕ್ಲೋಸ್ ಓಪನ್ ಇಂಟರ್ವಲ್ ಎ ಕಮ ಬಿ, ದೆನ್ ಎಫ್ ಈಸ್ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಆಗಿತ್ತು ಅಂದರೆ ಎಫ್ ಈಸ್ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಆಗಿತ್ತು ಅಂದರೆ ಕಂಡೀಷನ್ಸ್ ಏನಾಗಿರುತ್ತೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ಟು 0 ಫಾರ್ ಎವ್ರಿ ಎಕ್ಸ್ ಬಿಲಾಂಗ್ಸ್ ಟು ಎ ಕಮ ಬಿ. ಫಾರ್ ಎವ್ರಿ ಎಕ್ಸ್ ಬಿಲಾಂಗ್ಸ್ ಟು ಎ ಕಮ ಬಿ. ಎಕ್ಸ್ ಅನ್ನೋ ವ್ಯಾಲ್ಯೂಸ್ನ ಎ ಮತ್ತು ಬಿ ಮಧ್ಯದಲ್ಲಿರುವಂಥ ಯಾವುದಾದ್ರೂ ಎಲಿಮೆಂಟ್ಸ್ಗಳಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾದರೂ ನಾಟ್ ಈಕ್ವಲ್ಸ್ ಗ್ರೇಟರ್ ಈಕ್ವಲ್ಸ್ ಟು 0 ಬರ್ತಾ ಇದೆ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಈಕ್ವಲ್ಸ್ ಟು 0 ಬರ್ತಾ ಇದೆ ಅಂದರೆ ದಟ್ ಫಂಕ್ಷನ್ ಈಸ್ ಅ ಕಾನ್ಸ್ಟೆಂಟ್ ಫಂಕ್ಷನ್ಸ್. ಇದಿಷ್ಟು ಟಾಪಿಕ್ ಮೇಲೆ ನಿಮಗೆ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಪ್ರಾಬ್ಲಮ್ಸ್ಗಳು ಬರ್ತಾ ಹೋಗುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ಇಲ್ಲಿ ನಾವು ಏನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಅಂದರೆ ಆ ಫಂಕ್ಷನ್ ಇನ್ಕ್ರೀಸಿಂಗ್ ಫಂಕ್ಷನ್ನ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸಾ, ಹಾಗಾದರೆ ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಯಾವುದು, ಹಾಗೆ ಡಿಕ್ರೀಸಿಂಗ್ ಇಂಟರ್ವಲ್ಸ್ ಯಾವುದು, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಯಾವುದು, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇಂಟರ್ವಲ್ಸ್ಗಳು ಯಾವುದು ಅಂತ ನೋಡ್ತಾ ಹೋಗ್ತಾ ಇದ್ದೀವಿ ಈ ಟಾಪಿಕ್ಸ್ ಬೇಸ್ ಮೇಲೆ, ಇದ್ರ ಮೇಲೆ ಬರುವಂಥ ಪ್ರಾಬ್ಲಮ್ಸ್ಗಳನ್ನ. ಸೊ ಈ ಪ್ರಾಬ್ಲಮ್ಸ್ಗಳು ಯಾವ ಥರ ಬರ್ತಾ ಹೋಗುತ್ತೆ ಆ್ಯಂಡ್ ಈ ಟಾಪಿಕ್ ಮೇಲೆ ಬರೋದು ನಿಮಗೆ 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ ಪ್ರಾಬ್ಲಮ್ಸ್ಗಳು ಮಾತ್ರ. ಹಾಗಾದರೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಈ ಟಾಪಿಕ್ ಮೇಲೆ 2 ಮಾರ್ಕ್ಸ್ ಪ್ರಾಬ್ಲಮ್ಸ್ ಆ್ಯಂಡ್ 3 ಮಾರ್ಕ್ಸ್ ಪ್ರಾಬ್ಲಮ್ಸ್. ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ವೆರಿ ಈಸಿ ಇದೆ ಪ್ರಾಬ್ಲಮ್ಸ್ಗಳು. ಸೊ ಕರೆಕ್ಟಾಗಿ ಕ್ಲಾಸ್ ತಿಳ್ಕೊತಾ ಹೋಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ. ಇನ್ ದ problem is the problem is show that the function given by f of x is equals to 7x minus 3 is strictly increasing on R. S f of x is equals to 7x minus 3 ಅಂತ ಕೊಟ್ಟಿದ್ದಾರೆ. ಈ f of x ಅನ್ನೋ ಫಂಕ್ಷನ್ ನಮಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಯಾವಾಗ ಆಗುತ್ತೆ? ಆನ್ ಆರ್ ಅಲ್ಲಿ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂಥ ಫಂಕ್ಷನ್ ಯಾವುದು? 7x minus 3. 7x minus 3 ಅಂತಂದರೆ ಪಾಲಿನಾಮಿಯಲ್ ಫಂಕ್ಷನ್ಸ್ ಆಗುತ್ತಾ? ನೋ, ಲೀನಿಯರ್ ಫಂಕ್ಷನ್ಸ್ ಆಗ್ತಾ ಹೋಗುತ್ತೆ. ಸೊ ಲೀನಿಯರ್ ಫಂಕ್ಷನ್ಸ್, ಎವ್ರಿ ಲೀನಿಯರ್ ಫಂಕ್ಷನ್ಸ್ ಈಸ್ ಆನ್ ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ಹೇಳ್ತಾ ಹೋಗ್ಬೋದು. ಯಾಕೆ? ಇದ್ರ ಬೇಸ್ ಮೇಲೆ ನಾವು ಗ್ರಾಫ್ ಪ್ಲಾಟ್ ಮಾಡ್ಕೊಳ್ತಾ ಹೋಗೋದಾದ್ರೆ ಆನ್ ಆರ್ ಅಂತ ಹೇಳ್ತಾ ಇದ್ದಾರಲ್ವಾ, ಹಾಗಾದರೆ ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್ ಅನ್ನೋ ಪಾರ್ಟ್ ಅನ್ನೋದು ಬಿಟ್ಟರೆ ಬರೀ ಗ್ರಾಫಿಕಲ್ ಮೆಥಡಲ್ಲಿ ಏನಾದರೂ ವೆದರ್ ದ ಫಂಕ್ಷನ್ ಈಸ್ ಆನ್ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಆರ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ಅನ್ನೋದು ತಿಳ್ಕೊಳ್ಳೋದಾದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕೊಡ್ತೇನೆ 7x minus 3 ಕೊಡ್ತಾ ಇದ್ದೇನೆ. 7x minus 3 ಕೊಡ್ತಾ ಇದ್ದೇನೆ ಆನ್ ಆರ್. ಆನ್ ಆರ್ ಅಂತ ಅಂದಾಗ ರಿಯಲ್ ನಂಬರ್ಸ್ ಅಂತಂದ್ರೆ ಏನು ಬರ್ತಾ ಹೋಗುತ್ತೆ? ಕನ್ಸಿಡರ್ ಆಸ್ ಎ ರಿಯಲ್ ಲೈನ್ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಇಟ್ ಕಂಟೈನ್ಸ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂಡ್ ಇರ್ಯಾಷನಲ್, ರಿಯಲ್ ನಂಬರ್ಸ್, ರ್ಯಾಷನಲ್ ನಂಬರ್ಸ್ ಅಂಡ್ ಇರ್ಯಾಷನಲ್ ನಂಬರ್ಸ್.
0 ಇಂದ ಔಟ್ವರ್ಡ್ಸ್ ಹೋಗೋದು, ಲೆಫ್ಟ್ ಸೈಡ್ ಅಲ್ಲಿ ಹೋಗೋದು, ರೈಟ್ ಸೈಡ್ ಅಲ್ಲಿ ಹೋಗೋದು, ಎಲ್ಲ ಪಾಸಿಟಿವ್ ನಂಬರ್ಸ್, ಇಲ್ಲೆಲ್ಲ ನೆಗೆಟಿವ್ ನಂಬರ್ಸ್ ಗಳು ಹೋಗ್ತಾ ಹೋಗುತ್ತೆ. ಹಾಗಾದ್ರೆ x is equals to 1 ಕೊಟ್ರೆ, x is equals to 1 ಕೊಟ್ರೆ f of 1 ಏನಾಗ್ತಾ ಹೋಗುತ್ತೆ 7 into 1 minus 3, 7 into 1 minus 3 ಅಂತಂದ್ರೆ 4 ಆಗ್ತಾ ಹೋಗುತ್ತೆ. ಹಾಗಾದ್ರೆ ಗ್ರಾಫಿಕಲ್ ಮೆಥಡ್ ಅಲ್ಲಿ ತೋರಿಸ್ತಾ ಹೋಗೋದಾದ್ರೆ 1 2 3 4 5 6 7 1 2 3 4 5 6. ಓಕೆ, ಈಗ x is equals to 1 ಕೊಟ್ಟಾಗ, x is equals to 1 ಕೊಟ್ಟಾಗ ಕೋಆರ್ಡಿನೇಟ್ ಪಾಯಿಂಟ್ ಏನು ಬರ್ತಾ ಇದೆ 1, 4 ಬರ್ತಾ ಇದೆ. ಹಾಗಾದ್ರೆ 1 ಇಲ್ಲಿದೆ ಅಂತಂದ್ರೆ 4 ಇಲ್ಲಿದೆ. ಓಕೆನಾ? ಹಾಗೆ x is equals to 2 ಕೊಟ್ಟಾಗ f of 2 ಏನಾಗ್ತಾ ಹೋಗುತ್ತೆ 7 into 2 minus 3, 7 2 is 14, 14 minus 3 is 11. ಹಾಗಾದ್ರೆ 2 ಕೊಟ್ಟಾಗ 11 ಬರ್ತಾ ಇದೆ. ಹಾಗೆ 0 ಕೊಟ್ಟರೆ f of 0 ಕೊಟ್ಟರೆ ಹಾಗಾದ್ರೆ ಏನಾಗ್ತಾ ಹೋಗುತ್ತೆ x is equals to 0 ಕೊಟ್ಟಾಗ f of 0 is equals to 7 into 0 minus 3, 7 into 0 minus 3 ಅಂತ ವ್ಯಾಲ್ಯೂ ಬರ್ತಾ ಇದೆ ಇಲ್ಲಿ minus 3 ಬರ್ತಾ ಇದೆ. ಅವ್ರು ಹೇಳ್ತಾ ಇರೋದು ಫಂಕ್ಷನ್ is a increasing functions or decreasing functions. 0 ಕೊಟ್ಟಾಗ ನನಗೆ -3 ಬರ್ತಾ ಇದೆ, ಹಾಗಾದ್ರೆ -3 ಇಲ್ಲೆಲ್ಲ ಬರ್ತಾ ಇದೆ. ಹಾಗೆ ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ ಕಂಟಿನ್ಯೂಸ್ ಫಂಕ್ಷನ್ಸ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಎಲ್ಲೂ ನಮಗೆ ಕಟ್ ಪಾಯಿಂಟ್ಸ್ ಗಳು ಸಿಗ್ತಾ ಹೋಗಲ್ಲ ಗ್ರಾಫ್ ಅಲ್ಲಿ. ಹಾಗಾದ್ರೆ ಫಂಕ್ಷನ್ ಈಸ್ ಅನ್ ಕಂಟಿನ್ಯೂಸ್ ಆನ್ ದ ಇಂಟರ್ವಲ್ ಆರ್ ಆಗ್ತಾ ಇದೆ. ಫಂಕ್ಷನ್ ಆರ್ ಅನ್ನೋದು ಕಂಟಿನ್ಯೂಸ್ ಆಗಿದೆ ಅಂದಾಗ ಇಟ್ ಕ್ಯಾನ್ ಬಿ ಡಿಫರೆನ್ಶಿಯೇಟೆಡ್ ಆನ್ ದ ಓಪನ್ ಇಂಟರ್ವಲ್ a, b ಅಂತ ಹೇಳ್ತಾ ಇದೀವಿ ಅಲ್ವಾ. ಎಫ್ ಬಿ ಎ ಕಂಟಿನ್ಯೂಸ್ ಆನ್ ಕ್ಲೋಸ್ಡ್ ಇಂಟರ್ವಲ್ a, b and differentiable on in the closed interval a, b, then f is strictly increasing. Then f is strictly increasing ಆಗಬೇಕು ಅಂದ್ರೆ ಕಂಡೀಷನ್ಸ್ ಏನಿತ್ತು f dash of x value greater than 0. greater than 0 ಬಂದಿದೆ ಅಂತ ವ್ಯಾಲ್ಯೂ ಏನಾಗುತ್ತೆ ನಮಗೆ it should be an increasing functions ಅಂತ ಹೇಳ್ತಾ ಇದೀವಿ. ಬಟ್ ನಾನು ಇವಾಗ f 7x minus 3 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರೋದು ಓನ್ಲಿ ಪಾಲಿನಾಮಿಯಲ್ ಫಂಕ್ಷನ್ ಲೀನಿಯರ್ ಈಕ್ವೇಷನ್ಸ್ ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂಸ್ ಅಂತ ಗೊತ್ತಾಗ್ತಾ ಇದೆ. ಕಂಟಿನ್ಯೂಸ್ ಅಂತ ಗೊತ್ತಾಗಿದೆ ಅಂದಾಗ ಡಿಫರೆನ್ಷಿಯೇಬಲ್ ಮಾಡ್ಬೇಕಲ್ವಾ. ಡಿಫರೆನ್ಷಿಯೇಬಲ್ ಅಂದ್ರೆ ಸೇಮ್ ಇಂಟರ್ವಲ್ ಆರ್ ಅಂತ ಅಂದಾಗ ಕೊಟ್ಟಿರುವಂತ ಫಂಕ್ಷನ್ಸ್ ಏನ್ ಮಾಡ್ತಾ ಹೋಗ್ಬೇಕು ಡಿಫರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು. ಡಿಫರೆನ್ಶಿಯೇಟ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ ನಮಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗುತ್ತಾ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗುತ್ತಾ ಅನ್ನೋದು ಚೆಕ್ ಮಾಡ್ಕೊಂತ ಹೋಗ್ತೀವಿ. ಹಾಗಾಗಿ ಇಲ್ಲಿ ನಾವು ಕೊಟ್ಟಿರುವಂಥ ಫಂಕ್ಷನ್ಸ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗೋಣ. ಗ್ರಾಫಿಕಲ್ ಮೆಥಡಲ್ಲಿ ನಮಗೇನು ಗೊತ್ತಾಗ್ತಾ ಇದೆ ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ಗೊತ್ತಾಗುತ್ತೆ. ಬಟ್ ಡಿಫರೆನ್ಷಿಯೇಬಲ್ ಮಾಡಿದಾಗ ಏನಾಗುತ್ತೆ ಇಟ್ಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್ಸ್ ಅಂತ ಗೊತ್ತಾಗುತ್ತೆ. ಹಾಗಾಗಿ ಗ್ರಾಫಿಕಲ್ ಮೆಥಡಲ್ಲಿ ಕಂಟಿನ್ಯೂಸ್ ಅಂತ ಗೊತ್ತಾಗಿದೆ. ಹಾಗೆ ಡಿಫರೆನ್ಷಿಯೇಬಲ್ ಮಾಡೋಣ. ಕೊಟ್ಟಿರುವಂಥ ಫಂಕ್ಷನ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ಸ್ ಆಗ್ತಾ ಇದೆ. ಅಂಡರ್ಸ್ಟುಡ್. ಈಗ ನಾವು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ಆರ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ಆರ್ ಅಂತ ಅಂದಾಗ ಎಫ್ ಆಫ್ ಎಕ್ಸ್ ನ ನಾವು ಬರ್ಕೊಳ್ತಾ ಇದ್ದೀವಿ 7x minus 3 ಈಸ್ ಕಂಟಿನ್ಯೂಸ್. ಕರೆಕ್ಟ್ ಅಲ್ವಾ? ಈಸ್ ಕಂಟಿನ್ಯೂಸ್ ಫಂಕ್ಷನ್ಸ್. ಎಲ್ಲೂ ನಮಗೆ ಕಟ್ ಪಾಯಿಂಟ್ಸ್ ಸಿಗ್ತಾ ಹೋಗಲ್ಲ. ಹಾಗಾಗಿ ಕಂಟಿನ್ಯೂಸ್ ಆನ್ ಆರ್. f of x is equals to 7x minus 3 is continuous on R. ಈಗ ನಾವು and it is differentiable on. differentiable ಅಂತಂದಾಗ ನಾವೇನ್ ಮಾಡಬೇಕು f of x ನ ನಾವು ಡಿಫರೆನ್ಶಿಯೇಟ್ ಮಾಡಬೇಕು. ಹಾಗಾಗಿ f of x ನ ನಾವು ಡಿಫರೆನ್ಶಿಯೇಟ್ ಮಾಡಬೇಕು ಅಂದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ತಾ ಇದ್ದೀವಿ. ಎಸ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ f ಡ್ಯಾಶ್ ಆಫ್ x ಆಗ್ತಾ ಹೋಗುತ್ತೆ. f ಆಫ್ x ನ ಡಿಫರೆನ್ಸಿಯೇಷನ್ ಏನು f ಡ್ಯಾಶ್ ಆಫ್ x. ಹಾಗೆ 7x minus 3 dy dx ಆಫ್ 7x minus 3. ಆಲ್ರೆಡಿ ನಿಮಗೆ ಕಂಟಿನ್ಯೂಟಿ ಅಂಡ್ ಡಿಫರೆನ್ಸಿಯೇಷನ್ಸ್ ಅಲ್ಲಿ ಡಿಫರೆನ್ಸಿಯೇಷನ್ ಮಾಡೋ ಪಾರ್ಟ್ ಗೊತ್ತಿದೆ. ಸೊ dy dx ಆಫ್ 7x minus 3 dy dx ಆಫ್ 7x minus 3 ಅಂದ್ರೆ 7 ಕಾನ್ಸ್ಟೆಂಟ್ ಟರ್ಮ್. dx by dx ಅಂತಂದ್ರೆ ನಮಗೆ ಏನಾಗುತ್ತೆ 1 ಆಗುತ್ತೆ. ಡಿಫರೆನ್ಸಿಯೇಷನ್ ಆಫ್ x is an 1. ಹಾಗೆ ಡಿಫರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ is a 0. ಹೌದಲ್ವಾ? ಡಿಫರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ is a 0. ಸೊ
7 ಬರ್ತಾ ಇದೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರ್ತಾ ಇದೆ? 7 ಬರ್ತಾ ಇದೆ. ಹಾಗಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗ್ತಾ ಇದೆ ಇಲ್ಲಿ? 7 ಗ್ರೇಟರ್ ದನ್ 0 ಟರ್ಮ್ಸ್. 7 is a greater than 0 ಅಂದಾಗ 7 is a greater than 0 ಅಂದಾಗ f is a strictly increasing functions. ಗೊತ್ತಾಯ್ತಲ್ಲ ಹೇಳಿದ್ದು? ಸೊ ಕೊಟ್ಟಿರುವಂಥ ಫಂಕ್ಷನ್ಸ್ನ ಕಂಟಿನ್ಯೂಸ್ ಆನ್ ಆರ್ ಅಂತ ಬರ್ಕೊಂಡಿದ್ದೀರಾ. ಅದಾದ್ಮೇಲೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂದರೆ ನಮಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಆಗಿರಬೇಕು. ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಅಂತಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಆಗಿರುತ್ತೆ. ಹಾಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಲೆಸ್ ದ್ಯಾನ್ 0 ಆಗಿದೆ ಅಂತಂದರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್ಸ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಆಗಿದೆ ಅಂತಂದರೆ ಡಿಕ್ರೀಸಿಂಗ್ ಫಂಕ್ಷನ್ಸ್. ಆ್ಯಂಡ್ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಈಕ್ವಲ್ಸ್ ಟು 0 ಆಗ್ತಾ ಇದೆ ಅಂದರೆ ಇಟ್ಸ್ ಎ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಎಫ್ ಆಫ್ ಎಕ್ಸ್ ನಮಗೆ ಕಂಟಿನ್ಯೂಸ್ ಆಗಿತ್ತು. ಹಾಗೆ ಡಿಫ್ರೆನ್ಷಿಯೇಬಲ್ ಮಾಡಿದ್ವಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಸಿಗ್ತಾ ಇದೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ 7 ಮೈನಸ್ 0 ಆಯಿತು. 7 ಮೈನಸ್ 0 ಅಂದರೆ 7 ಆಗುತ್ತೆ. ಹಾಗಾದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗ್ತಾ ಇದೆ? 7. ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 0. 7 ಇಸ್ ಎ ಗ್ರೇಟರ್ ದ್ಯಾನ್ 0 ಅಂತ ಅಂದಾಗ ಎಫ್ ಈಸ್ ಎ strictly increasing functions on every r. Strictly increasing function on every r. So ಇದಿಷ್ಟು ನಿಮಗೆ ಮೆಥಡು 2 ಮಾರ್ಕ್ಸ್ ಕ್ವಶನ್ಸ್. ಸೊ ಇಂಪಾರ್ಟೆಂಟ್ ಆಗಿರುತ್ತೆ, ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ಸಿಂಪಲ್ ಕೊಟ್ಟಿರೋಂಥ ಫಂಕ್ಷನ್ಸ್ನ ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಡಿಫ್ರೆನ್ಶಿಯೇಟ್ ಮಾಡಿದಾಗ ನಮಗೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಸಿಗ್ತಿದೆ ಅಂದಾಗ ಆ ವ್ಯಾಲ್ಯೂ ಏನಾದರೂ ಗ್ರೇಟರ್ ದ್ಯಾನ್ 0 ಇದೆಯೋ ಅಥವಾ ಲೆಸ್ ದ್ಯಾನ್ 0 ಇದೆಯೋ. ಗ್ರೇಟರ್ ದ್ಯಾನ್ 0 ಇತ್ತು ಅಂದರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಲೆಸ್ ದ್ಯಾನ್ 0 ಇತ್ತು ಅಂತಂದರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಇತ್ತು ಅಂತಂದರೆ ಇನ್ಕ್ರೀಸಿಂಗ್. ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಇದೆ ಅಂತಂದರೆ ಡಿಕ್ರೀಸಿಂಗ್. ಈಕ್ವಲ್ಸ್ ಟು 0 ಇತ್ತು ಅಂದರೆ ಕಾನ್ಸ್ಟೆಂಟ್. ಸೊ ಕೊಟ್ಟಿರೋಂಥ ಫಂಕ್ಷನ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರಿ. ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಇದೆಯೋ ಲೆಸ್ ದ್ಯಾನ್ 0 ಇದೆ ಅಂತ ಚೆಕ್ ಮಾಡ್ತಾ ಹೋಗೋದು ಅಷ್ಟೇ. ಪ್ರಾಬ್ಲಮ್ ಶೋ ದಟ್ ಅಂತ ಕೇಳಿದಾಗ ಇದಿಷ್ಟೇ ಕೇಳ್ತಾರೆ. ಇದಿಷ್ಟು ಮೆಥಡ್ ಸಾಲ್ವ್ ಮಾಡ್ಕೊಂಡು ಹೋಗಬೇಕು. ಇನ್ ದ ನೆಕ್ಸ್ಟ್ ಕ್ವಶನ್ಸ್, ಎಸ್ ಇನ್ ದಿಸ್ ಕ್ವಶನ್ show that the function given by f of x is equals to x cube minus 3x square plus 4x is strictly increasing on r. Strictly increasing on r. Yes, f of x ಕೊಡ್ತಾ ಇದ್ದಾನೆ. f of x is a polynomial functions. ಈ ಪಾಲಿನಾಮಿಯಲ್ ಫಂಕ್ಷನ್ಸ್ಗಳು ಏನಾಗ್ತಾ ಹೋಗುತ್ತೆ? ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ಆಲ್ರೆಡಿ ಗೊತ್ತಿದೆ. ಯಾಕೆ? ನೀವು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿ ಫಂಕ್ಷನ್ಸ್ಗಳನ್ನ ತಿಳ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ನಾವು ಗ್ರಾಫ್ಗಳನ್ನ ಪ್ಲಾಟ್ ಮಾಡ್ತಾ ಇದ್ವಿ. ಕೊಟ್ಟಿರೋಂಥ ಫಂಕ್ಷನ್ಸ್ಗಳಿಗೆ ಗ್ರಾಫ್ ಪ್ಲಾಟ್ ಮಾಡಿದಾಗ ನಮಗೇನು ಸಿಗ್ತಾ ಇತ್ತು? ಕಂಟಿನ್ಯೂಸ್ ಲೈನ್ಸ್ಗಳು ಸಿಗ್ತಾ ಹೋಗ್ತಾ ಇತ್ತು. ಅಂದರೆ ಎಲ್ಲ ಪಾಯಿಂಟ್ಸ್ಗಳನ್ನ ಜಾಯಿನ್ ಮಾಡಿದಾಗ ನಮಗೆ ಕಂಟಿನ್ಯೂಸ್ ಲೈನ್ಗಳು ಜಾಯಿನ್ ಆಗ್ತಾ ಹೋಗ್ತಾ ಇತ್ತು. ಸೊ ಅಲ್ಲಿ ಕಂಟಿನ್ಯೂಸ್ ಅಂತ ಗೊತ್ತಾಗ್ತಾ ಇತ್ತು. ಸೊ ಇಲ್ಲಿ ನಾವು ಈ ಫಂಕ್ಷನ್ನು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಯಾವಾಗ ಎಲ್ಲ ರಿಯಲ್ ನಂಬರ್ಸ್ಗಳಿಗೂ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಪ್ರೂವ್ ಮಾಡಬೇಕು. ಸೊ ಕಂಡೀಷನ್ಸ್ ಇಷ್ಟೇ. ಎಫ್ ಆಫ್ ಎಕ್ಸ್ನ ನಾವು ಕೊಟ್ಟಿರೋಂಥ ಎಫ್ ಆಫ್ ಎಕ್ಸ್ನ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಚೆಕ್ ಮಾಡಬೇಕು. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಚೆಕ್ ಮಾಡಬೇಕು ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಆಯಿತು ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಆನ್ ಆರ್ ಆಗಿದೆ ಅಂದರೆ ಇಟ್ಸ್ ಅ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಸೊ ಇದರ ಮೇಲೆ ಪ್ರಾಬ್ಲಮ್ಸ್ ಮಾಡ್ತಾ ಹೋಗೋಣ. ಕೊಟ್ಟಿರೋಂಥ ಫಂಕ್ಷನ್ಸು ಎಫ್ ಆಫ್ ಎಕ್ಸ್. ಸೊ ಎಫ್ ಆಫ್ ಎಕ್ಸ್ನ ಬರ್ಕೋಣ. ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ ಗಿವನಲ್ಲಿ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಪ್ಲಸ್ 4x is continuous on R. ಸಪೋಸ್ ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ಚೆಕ್ ಮಾಡಬೇಕು ಅಂದರೆ ಗ್ರಾಫೇ ಹಾಕಬೇಕು ಅಂತ ಏನಿಲ್ಲ. ಲಿಮಿಟ್ಸ್ ಅಂಡ್ ಕಂಟಿನ್ಯೂಟಿಲಿ ನೀವು ಎಲ್ ಎಚ್ ಎಲ್ ವ್ಯಾಲ್ಯೂ, ಆರ್ ಎಚ್ ಎಲ್ ವ್ಯಾಲ್ಯೂ ಆ್ಯಂಡ್ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಈಕ್ವಲ್ ಆಗ್ತಿದೆ ಅಂತಂದಾಗ ಏನಾಗ್ತಾ ಇತ್ತು? ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಈಕ್ವಲ್ ಆಗ್ತಾ ಇದೆ ಅಂದರೆ ಏನಾಗ್ತಾ ಇತ್ತು? ಕಂಟಿನ್ಯೂಟಿ ಅಂತ ಹೇಳ್ತಾ ಇದ್ವಿ ಅಲ್ವಾ? ಅದೇ ಥರನೇ ಅಲ್ಲೂ ಕೂಡ ನಾವು ಕಂಟಿನ್ಯೂಸ್ ಅಂತ ಚೆಕ್ ಮಾಡ್ಕೋಬೋದು. ಬಟ್ ಇಲ್ಲಿ ನಮಗೆ ಎಫ್ ಆಫ್ ಎಕ್ಸ್ ಈಸ್ ಎ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಕೇಳಿದಾಗ ಕೊಟ್ಟಿರೋಂಥ ಫಂಕ್ಷನ್ಸ್ನ
ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಏನಾದರೂ ಗ್ರೇಟರ್ ದ್ಯಾನ್ 0 ಬಂತು ಅಂದರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಲೆಸ್ ದ್ಯಾನ್ 0 ಬಂತು ಅಂದರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಬಂತು ಅಂದರೆ ಇನ್ಕ್ರೀಸಿಂಗ್, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಬಂತು ಅಂದರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್ಸ್ ಅಂತ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಕೊಟ್ಟಿರುವಂಥ ಫಂಕ್ಷನ್ ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಪ್ಲಸ್ 4x ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಬೇಕಾದ್ರೆ ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಡಿಫ್ರೆನ್ಶಿಯೇಟ್ ಮಾಡಿದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಎಫ್ ಆಫ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಏನು, ಎಫ್ ಡ್ಯಾಶ್ ಆಫ್ ಎಕ್ಸ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗಿದೆ. ಎಕ್ಸ್ ಕ್ಯೂಬ್ ನ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಪವರ್ ಎನ್ ಇಸ್ ಎನ್ nx ಟು ದ ಪವರ್ ಆಫ್ n ಮೈನಸ್ 1 ಹೌದಲ್ವಾ. ಹಾಗಾದ್ರೆ x ಪವರ್ n ನ ಡಿಫ್ರೆನ್ಸಿಯೇಷನ್ nx ಟು ದ ಪವರ್ ಆಫ್ n ಮೈನಸ್ 1 ಆಗ್ತಿದೆ ಅಂದ್ರೆ x ಕ್ಯೂಬ್ ನ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, x ಕ್ಯೂಬ್ ಅಂತಂದ್ರೆ n ಜಾಗದಲ್ಲಿ ಏನಿದೆ 3 ಇದೆ. ಹಾಗಾದ್ರೆ 3x ಮೈನಸ್ 3x ಟು ದ ಪವರ್ ಆಫ್ 3 ಮೈನಸ್ 1. 3x ಟು ದ ಪವರ್ ಆಫ್ 3 ಮೈನಸ್ 1 ಅಂದ್ರೆ 3x ಸ್ಕ್ವೇರ್ ಹೌದಲ್ಲ. ಹಾಗಾದ್ರೆ ಡಿಫ್ರೆನ್ಸಿಯೇಷನ್ ಆಫ್ x ಕ್ಯೂಬ್ ಏನು 3x ಸ್ಕ್ವೇರ್ ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ 3x ಸ್ಕ್ವೇರ್ ಏನಾಗುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ 3x ಸ್ಕ್ವೇರ್ 3 is a constant term, x ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ 2x ಟು ದ ಪವರ್ ಆಫ್ 2 ಮೈನಸ್ 1. 2x ಟು ದ ಪವರ್ ಆಫ್ 2 ಮೈನಸ್ 1 ಅಂದ್ರೆ 2 ಮೈನಸ್ 1 ಅಂದ್ರೆ 1. ಹಾಗಾದ್ರೆ 2x ಆಗುತ್ತೆ. 3 ಇಂಟು 2x ಅಂತಂದ್ರೆ ನಮಗೆ ಏನಾಯ್ತು, ಡಿಫ್ರೆನ್ಸಿಯೇಷನ್ ಆಫ್ x ಸ್ಕ್ವೇರ್ 3x ಸ್ಕ್ವೇರ್ ಇಸ್ an 6x ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ x ಏನು is an 4. ಸೊ ಈಗ f dash of x ವ್ಯಾಲ್ಯೂ ಬರ್ತಾ ಇದೆ. f dash of x ವ್ಯಾಲ್ಯೂ is equals to 3x square minus 6x plus 4. ಹಾಗಾದ್ರೆ ಈ f dash of x ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಆಗುತ್ತಾ? ಯಾವಾಗ ಈ ಎಲ್ಲಾ ರಿಯಲ್ ನಂಬರ್ಸ್ ಗಳಿಗೂ ಗ್ರೇಟರ್ ದ್ಯಾನ್ 0 ವ್ಯಾಲ್ಯೂ ಬಂತು ಅಂದ್ರೆ this function is an strictly increasing function. So ಈಗ f dash of x value at x is equals to real numbers 0 substitute ಮಾಡಿ. at x is equals to 0 ಅಂದ್ರೆ f dash of 0 is equals to 3 into 0 square minus 6 into 0 plus 4 ಈಗ 3 into 0 0 minus 6 into 0 0 implies 0 minus 0 plus 4. 0 minus 0 plus 4 ಅಂತಂದ್ರೆ ವ್ಯಾಲ್ಯೂ ಏನಾಯ್ತು 4 ಬಂತು. 4 is greater than 0. 4 is greater than 0. ಸರ್ 0 ಕೊಟ್ಟಾಗ ವ್ಯಾಲ್ಯೂ greater than 4 ಬರ್ತಾ ಇದೆ, greater than 0 ಬರ್ತಾ ಇದೆ. ಸೊ ವಾಟ್ ಅಬೌಟ್ x is equals to minus 1. ನೆಗೆಟಿವ್ ವ್ಯಾಲ್ಯೂಸ್ ಕೊಡೋಣ. ನೆಗೆಟಿವ್ ವ್ಯಾಲ್ಯೂಸ್ ಕೊಟ್ಟರೆ f dash of minus 1 is equals to 3 into minus 1 whole square minus 6 into minus 1 plus 4. 3 into minus 1 whole square ಅಂದ್ರೆ 3 into 1 minus 6 into minus 1 ಅಂದ್ರೆ plus 6 plus 4. 6 plus 4 is a 10. 10 plus 3 is a 30. 30 greater than 0. Again negative values ಕೊಟ್ಟಾಗ ನಮಗೆ ಏನಾಗ್ತಾ ಹೋಗುತ್ತೆ, ಪಾಸಿಟಿವ್ ವ್ಯಾಲ್ಯೂಸ್ ಬರ್ತಾ ಇದೆ. ಗ್ರೇಟರ್ ದ್ಯಾನ್ 0 ಟರ್ಮ್ಸ್ ಬರ್ತಾ ಇದೆ. ಗ್ರೇಟರ್ ದ್ಯಾನ್ 0 ಟರ್ಮ್ಸ್ ಬಂತು ಅಂದ್ರೆ ಅರ್ಥ ಏನು, ಇಟ್ಸ್ ಆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ಎವ್ರಿ ಎಲಿಮೆಂಟ್ಸ್ ಆಫ್ ದ ಆರ್. ಸೊ x is equals to minus 1 ಸರ್ 0 ಪಕ್ಕದಲ್ಲಿ ಇರುವಂತ ನಂಬರ್ಸ್ ತಗೊಂಡಿದ್ದೀರಿ, ಬರ್ತಾ ಹೋಗ್ತಾ ಇದೆ. x is equals to minus 100 ತಗೊಂಡು x is equals to minus 100 ತಗೊಂಡ್ರೆ f of minus 100 f dash of minus 100 f dash of minus 100 ಅಂತಂದ್ರೆ 3 into minus 100 whole square. 3 into minus 100 whole 3 into minus 100 whole square minus 6 into minus 100 minus 6 into minus 100 plus 4 ಹಾಗಾದ್ರೆ 3 into minus 100 square ಅಂದ್ರೆ minus 100 square ಅಂದ್ರೆ ಏನಾಗ್ತಾ ಹೋಗುತ್ತೆ 10,000 ಆಗ್ತಾ ಹೋಗುತ್ತೆ. 3 into 10,000 ಅಂದ್ರೆ ಏನಾಗುತ್ತೆ 30,000 minus 6 into minus 100 ಅಂತಂದ್ರೆ plus 600 plus 4 30,000 604 ಆಗ್ತಾ ಇದೆ. 30,604 is greater than 0. So
ಎಕ್ಸ್ನ ವ್ಯಾಲ್ಯೂ -100 ಕೊಟ್ಟಾಗಲೂ ನಮಗೇನಾಗ್ತಾ ಇದೆ 30,604 ಸಿಗ್ತಾ ಇದೆ. 30,604 is a greater than 0 term. So f dash of x is a strictly increasing on R. ಹಾಗಂತ ನಾವಿಲ್ಲಿ ಹೇಳಿದ್ವಿ f dash of x ವ್ಯಾಲ್ಯೂ 3x square minus 6x plus 4 greater than 0 ಬಂತು. ಇದಕ್ಕೆ ಇಷ್ಟೊಂದೆಲ್ಲ ಡಿಸ್ಕ್ರಿಪ್ಷನ್ಸ್ ಬೇಡ. ಎರಡು ಎಲಿಮೆಂಟ್ಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ x equals to 0 ಸಬ್ಸ್ಟಿಟ್ಯೂಟ್ ಮಾಡಿ ಗ್ರೇಟರ್ ದ್ಯಾನ್ 0 ಬಂತ ಎಸ್ ಎಫ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ಆರ್ ಅಂತ ಬರಿತಾ ಹೋಗಿ. ಅಥವಾ x is equals to -1 ಕೊಡಿ, ನೆಗೆಟಿವ್ ವ್ಯಾಲ್ಯೂಸ್ ಕೊಡಿ, f dash of -1 ಏನು ಬರ್ತಾ ಇದೆ ಗ್ರೇಟರ್ ದ್ಯಾನ್ 0 ಬರ್ತಾ ಇದೆ. ಸೊ f is a strictly increasing on r ಅಂತ ಆಗ್ತಾ ಹೋಗುತ್ತೆ. ಇನ್ ದ ನೆಕ್ಸ್ಟ್ ಕ್ವಶನ್ಸ್ therefore ಏನಂತ ಬರೀತೀರಾ f is strictly increasing on r. therefore f is strictly increasing on r. r ಆಗಿರುವಂತ ಪ್ರತಿಯೊಂದು ಎಲಿಮೆಂಟ್ಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ f dash of x ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಗ್ರೇಟರ್ ದ್ಯಾನ್ 0 ಟರ್ಮ್ ಬರ್ತಾ ಇದೆ. ಸೊ f is a strictly increasing on r ಅಂತ ಆಗ್ತಾ ಇದೆ. in the next questions, yes, in this question prove that the function given by f of x is equals to x cube minus 3x square plus 3x minus 100 is increasing in r. increasing functions ಆಗುತ್ತೆ ಅಂತ ಚೆಕ್ ಮಾಡ್ತಾ ಹೋಗಬೇಕು. increasing functions ಆಗಬೇಕು ಅಂದ್ರೆ ಕಂಡೀಷನ್ಸ್ ಏನಾಗಿರಬೇಕು, ಕೊಟ್ಟಿರುವಂತ f of x ನ ಬರ್ಕೊಳ್ತೀರಾ. f of x is equals to x cube minus 3x square plus 3x minus 100 is continuous on r. is continuous on r. yes, okay. is continuous on r ಅಂತ ಅಂದಾಗ ನೆಕ್ಸ್ಟ್ ಏನಾಗಬೇಕು, f dash of x ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಕೊಟ್ಟಿರುವಂತ ಫಂಕ್ಷನ್ಸ್ ನ f of x ನ ನಾವೇನ್ ಮಾಡ್ತಾ ಹೋಗಬೇಕು, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಬೇಕು. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ f of x ಏನಾಗುತ್ತೆ, f dash of x ಆಗ್ತಾ ಹೋಗುತ್ತೆ. f of x is equals to ಡಿಫರೆನ್ಸಿಯೇಷನ್ ಮಾಡಿದಾಗ ಏನಾಗುತ್ತೆ, f dash of x ಆಗ್ತಾ ಹೋಗುತ್ತೆ. ಹಾಗೆ is equals to differentiation of x cube is a 3x square minus differentiation of 3x square is a 6x. ಯಾಕೆಂದ್ರೆ x square ನ differentiations 2x. 2x into 3 is a 6x. differentiation of x cube is a 3x to the power of 3 minus 1. 3x to the power of 3 minus 1 ಅಂದ್ರೆ 3x square ಆಗ್ತಾ ಹೋಗುತ್ತೆ. ಹಾಗಾಗಿ x cube ನ differentiation 3x square, x square ನ differentiation minus 2x ಆಗುತ್ತೆ. ಸೊ 3 into 2 is a 6x ಆಯ್ತು. 3x square minus 6x plus differentiation of 3x. 3 ಅನ್ನೋದು ಕಾನ್ಸ್ಟೆಂಟ್ ಟರ್ಮ್ ಹೊರಗಡೆ ಇಟ್ಕೊಳ್ತೀವಿ. differentiation of x is a 1 and differentiation of constant is a 0. differentiation of constant is a 0. ಹಾಗಾದ್ರೆ ನಮಗೆ f dash of x ಏನು ಬರ್ತಾ ಇದೆ, 3x square minus 6x plus 3. 3x square minus 6x plus 3 implies 3 ನ ಕಾಮನ್ ತೆಗಿಬೋದಲ್ವಾ. 3 ಕಾಮನ್ ತೆಗೆದಾಗ ಏನಾಗುತ್ತೆ, x square minus 2x plus 1. 3 into x square 3x square. 3 into minus 2x minus 6x. 3 into 1 plus 3. ಹಾಗಾಗಿ 3 ನ ಕಾಮನ್ ಹೊರಗಡೆ ಇಟ್ಕೊಂಡ್ವಿ. 3 into x square minus 2x plus 1. so 3 into x square plus 1 square minus 2 into 1 into x. ಹಾಗಾದ್ರೆ x minus 1 whole square ಅಲ್ವಾ. ಹಾಗಾಗಿ x square minus 2x plus 1 can be converted into x minus 1 whole square. x minus 1 ನ ಎಕ್ಸ್ಪಾನ್ಷನ್ಸ್ ಏನಾಗುತ್ತೆ, ಸೇಮ್ x square minus 2x plus 1 ಅಂತ ಹೋಗುತ್ತೆ. ಹಾಗಾಗಿ x square minus 2x plus 1 ಅನ್ನು ನಾವು x minus 1 whole square ಬರ್ಕೊಳ್ತಾ ಇದ್ದೀವಿ. ಹಾಗಾದ್ರೆ f dash of x ಏನು ಬರ್ತಾ ಇದೆ, 3 into x minus 1 whole square. 3 into x minus 1 whole square is greater than 0 or less than 0 or greater than or equals to 0 or less than or equals to 0 ಅನ್ನೋದನ್ನ ಚೆಕ್ ಮಾಡಿಕೊಂಡಾಗ ಗ್ರೇಟರ್ ದ್ಯಾನ್ 0 ವ್ಯಾಲ್ಯೂ ಬಂತು ಅಂದ್ರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ಸ್, ಲೆಸ್ ದ್ಯಾನ್ 0 ಬಂತು ಅಂದ್ರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್ಸ್.
ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಬಂತು ಅಂದ್ರೆ ಇನ್ಕ್ರೀಸಿಂಗ್ ಫಂಕ್ಷನ್ಸ್, ಲೆಸ್ ದನ್ ಆರ್ ಈಕ್ವಲ್ಸ್ ಟು 0 ಬಂತು ಅಂದ್ರೆ ಡಿಕ್ರೀಸಿಂಗ್ ಫಂಕ್ಷನ್ಸ್. ಸೊ 3 into x minus 1 whole square is greater than 0 or less than 0 ಅನ್ನೋದನ್ನ ಚೆಕ್ ಮಾಡ್ತಾ ಹೋಗೋಣ. ಹಾಗಾದ್ರೆ f dash of x value is increasing functions ಆಗಿರಬೇಕು ಅಂದ್ರೆ greater than 0 ಆಗಿರಬೇಕು, ಹೌದಲ್ವಾ? greater than or equals to 0 ಆಗಿರಬೇಕು. ಹಾಗಾದ್ರೆ ನಾವು ಇಲ್ಲಿ ಗ್ರೇಟರ್ ದನ್ 0 ಆಗುತ್ತೆ ಚೆಕ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಾದ್ರೆ x ನ ವ್ಯಾಲ್ಯೂ ಏನಾಗ್ತಾ ಇದೆ ಇಲ್ಲಿ, in the real numbers x belongs to r. x belongs to r ಆಗಿದೆ ಅಂತಂದ್ರೆ ರಿಯಲ್ ನಂಬರ್ಸ್ ಅಲ್ಲಿರುವಂತ ಯಾವ ಎಲಿಮೆಂಟ್ಸ್ ಆದ್ರೂ ತಗೊಳ್ಳಿ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಬರಬೇಕಷ್ಟೇ. ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಬರ್ತಿದೆ ಅಂದ್ರೆ ಇಸ್ ಅ ಇನ್ಕ್ರೀಸಿಂಗ್ ಫಂಕ್ಷನ್ಸ್. ಹಾಗಾದ್ರೆ x is equals to 3 ತಗೊಂಡ್ರೆ, x is equals to 3 ತಗೊಂಡ್ರೆ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, f dash of 0, so f dash of 3 is equals to 3 into 3 minus 1 whole square. 3 into 3 minus 1 whole square. 3 minus 1 is at 4, sorry 2 square ನ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, 4 ಆಗ್ತಾ ಹೋಗುತ್ತೆ. 4 into 3 ಅಂದ್ರೆ ವ್ಯಾಲ್ಯೂ ಏನಾಯ್ತು, 12 ಆಗುತ್ತೆ. ಹಾಗಾಗಿ 3 minus 1 ಅಂತಂದ್ರೆ 2 square, 2 square ನ ವ್ಯಾಲ್ಯೂ 4 into 3 is 12 ಬರ್ತಾ ಇದೆ. ಹಾಗಾದ್ರೆ 12 ಗ್ರೇಟರ್ ದನ್ 0 ಬಂತು, ಗ್ರೇಟರ್ ದನ್ 0 ಬರ್ತಾ ಇದೆ. ಹಾಗೆ ನೆಕ್ಸ್ಟ್ 1 ಕೊಟ್ಟಾಗ ನೋಡಿ, 1 ಕೊಟ್ಟಾಗ x is equals to 1, f dash of 1 is equals to 3 into 1 minus 1 whole square. 3 into 1 minus 1 whole square ಅಂದ್ರೆ 1 minus 1 ಅಂದ್ರೆ 0, 0 square ಅಂದ್ರೆ 0, 0 into anything is 0. ಹಾಗಾದ್ರೆ ಇಲ್ಲಿ ಈಕ್ವಲ್ಸ್ ಟು 0 ಅಂತ ಇದೆ, ಹೌದಲ್ವಾ? ಹಾಗಾದ್ರೆ f dash of x ವ್ಯಾಲ್ಯೂ ನಮಗೆ 0 ಈಕ್ವಲ್ಸ್ ಟು 0 ಆಗ್ತಾ ಇದೆ, ಗ್ರೇಟರ್ ದನ್ 0 ಆಗ್ತಾ ಇದೆ. ಹಾಗಾದ್ರೆ ಏನಾಯ್ತು, f dash of x ವ್ಯಾಲ್ಯೂ is f dash of x is equals to 3 into x minus 1 whole square is greater than or equals to 0. x ಗೆ ವ್ಯಾಲ್ಯೂಸ್ ನ ರಿಯಲ್ ನಂಬರ್ಸ್ ಅಲ್ಲಿ ಇರುತ್ತೆ, ಯಾವ ನಂಬರ್ಸ್ ಗಳನ್ನ ನಾವು ತಗೊಳ್ತಾ ಹೋಗಿ ಲೆಸ್ ದ್ಯಾನ್ ವ್ಯಾಲ್ಯೂ 0 ಬರುತ್ತಾ ಅಥವಾ ಗ್ರೇಟರ್ ದ್ಯಾನ್ ವ್ಯಾಲ್ಯೂ 0 ಬರುತ್ತಾ ಚೆಕ್ ಮಾಡ್ತಾ ಹೋಗೋದಷ್ಟೇ. ಗ್ರೇಟರ್ ದ್ಯಾನ್ 0 ಬರುತ್ತಾ, ಹಾಗೆ ಬೇರೆ ನಂಬರ್ಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈಕ್ವಲ್ಸ್ ಟು 0 ಆಗ್ತಿದೆ ಅಂತ ಚೆಕ್ ಮಾಡಿದಾಗ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಆಗ್ತಿದೆ ಅಂದ್ರೆ ಇಸ್ ಅನ್ ಇನ್ಕ್ರೀಸಿಂಗ್ ಫಂಕ್ಷನ್. ಹಾಗಾದ್ರೆ ಏನಂತ ಬರೀತೀರಾ, ಹೆನ್ಸ್ f of x is increasing functions. Hence f of x is increasing in all real numbers. Increasing in all real numbers. In the next questions, yes, in these functions show that the function given by f of x is equals to e power 2x is strictly increasing on r. Strictly increasing on r ಅನ್ನೋದನ್ನ ಪ್ರೂವ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ ಕೊಟ್ಟಿರೋಂಥ ಫಂಕ್ಷನ್ ಯಾವುದು, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಇಸ್ ಎ ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ನಾವು ಕಂಟಿನ್ಯೂಟಿ ಅಂಡ್ ಡಿಫ್ರೆನ್ಸಿಯೇಷನ್ಸ್ ಪ್ರಾಬ್ಲಮ್ ಮಾಡಬೇಕಾದ್ರೆ ನಿಮ್ಮಲ್ಲಿ ಕಂಟಿನ್ಯೂಟಿನ ಚೆಕ್ ಮಾಡ್ತಾ ಹೋಗ್ತಾ ಇದ್ರಿ. ಸೊ ಎಫ್ ಆಫ್ ಎಕ್ಸ್ ಇಸ್ ಎ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಆಗ್ತಾ ಇದೆ. ಎವ್ರಿ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಇಸ್ ಎ ಕಂಟಿನ್ಯೂಸ್ ಫಂಕ್ಷನ್ಸ್. ಸೊ ಕಂಟಿನ್ಯೂಸ್ ಫಂಕ್ಷನ್ಸ್ ಆನ್ ದ ಇಂಟರ್ವಲ್ ಕೊಟ್ಟಿಲ್ಲ, ಹೋಲ್ ರಿಯಲ್ ನಂಬರ್ಸ್ ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಈ ರಿಯಲ್ ನಂಬರ್ಸ್ ಗಳಿಗೆ ಎಫ್ ಆಫ್ ಎಕ್ಸ್ ಅನ್ನೋದು ಕಂಟಿನ್ಯೂಸ್ ಆಗ್ತಾ ಇದೆ. ಕಂಟಿನ್ಯೂಸ್ ಆಗ್ತಾ ಇದೆ ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇ ಪವರ್ 2x ಈಸ್ ಕಂಟಿನ್ಯೂಸ್ ಆನ್ ದ ರಿಯಲ್ ನಂಬರ್ಸ್, ಆನ್ ಎವ್ರಿ ರಿಯಲ್ ನಂಬರ್ಸ್. ದೆನ್ ಎಫ್ ಆಫ್ ಎಕ್ಸ್ ಇಸ್ ಎ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಅಂತ ಚೆಕ್ ಮಾಡಬೇಕು ಅಂತ ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಎ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಆಗುತ್ತೆ ಅಂತ ಚೆಕ್ ಮಾಡಬೇಕು ಅಂದ್ರೆ ಕಂಟಿನ್ಯೂಸ್ ಆಗಿರಬೇಕು. ಒನ್ ಕಂಡೀಷನ್ ಸ್ಯಾಟಿಸ್ಫೈಡ್. ಈಗ ಡಿಫ್ರೆನ್ಷಿಯೇಬಲ್ ಮಾಡಬೇಕು, ಹಾಗಾಗಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇದ್ದೀವಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ ಎಫ್ ಆಫ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಎಫ್ ಡ್ಯಾಶ್ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್, e power 2x ನ ಡಿಫರೆನ್ಸಿಯೇಷನ್ಸ್ ಕಲಿಬೇಕಾದ್ರೆ ನಾವು dy dx of e power ax, differentiation of e power x is an
e power x. ಇದಿಷ್ಟು ಹೋಲ್ ಫಂಕ್ಷನ್ ಇಸ್ ಎ ಸಿಂಗಲ್ ಫಂಕ್ಷನ್ಸ್ ಅಂತ ತಗೊಂಡಾಗ ಡಿಫರೆನ್ಸಿಯೇಷನ್ ಆಫ್ ಇ ಪವರ್ ಎಕ್ಸ್ ಇಸ್ ಎನ್ ಇ ಪವರ್ ಎಕ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಡಿಫರೆನ್ಸಿಯೇಷನ್ ಆಫ್ ಇ ಪವರ್ ಎ ಎಕ್ಸ್ ಇಸ್ ಎನ್ ಇ ಪವರ್ ಎ ಎಕ್ಸ್. ಅಗೇನ್ ಎ ಎಕ್ಸ್ ಇಸ್ ಎ ಒನ್ ಮೋರ್ ಫಂಕ್ಷನ್ಸ್. ಇದು ಕಾಂಪ್ಲೆಕ್ಸ್ ಫಂಕ್ಷನ್ಸ್ ಆಗಿರೋದ್ರಿಂದ ನಾವು ಇನ್ನೊಂದು ಟೈಮ್ ಡಿಫರೆನ್ಶಿಯೇಟ್ ಮಾಡ್ತೀವಿ. ಯಾವುದನ್ನ ಎ ಎಕ್ಸ್ ನ ನಾವು ಡಿಫರೆನ್ಶಿಯೇಟ್ ಮಾಡ್ತಾ ಹೋಗ್ತೀವಿ. ಎ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ ಎ ಬರ್ತಾ ಹೋಗುತ್ತೆ. ಹಾಗಾದ್ರೆ ಡಿಫರೆನ್ಸಿಯೇಷನ್ ಆಫ್ ಇ ಪವರ್ ಎ ಎಕ್ಸ್ ಏನಾಯ್ತು? ಡಿಫರೆನ್ಸಿಯೇಷನ್ ಆಫ್ ಇ ಪವರ್ ಎ ಎಕ್ಸ್ ಇಸ್ ಎ ಇ ಪವರ್ ಎ ಎಕ್ಸ್. ಎ ಇ ಪವರ್ ಎ ಎಕ್ಸ್. ಇಲ್ಲಿ ಎ ಪ್ಲಸ್ ಇಲ್ಲೇನಿದೆ 2 ಇದೆ. ಹಾಗಾದ್ರೆ ಡಿಫರೆನ್ಸಿಯೇಷನ್ ಆಫ್ ಇ ಪವರ್ 2x ಏನು? ಡಿಫರೆನ್ಸಿಯೇಷನ್ ಆಫ್ ಇ ಪವರ್ 2x ಇಸ್ 2 e ಪವರ್ 2x. ಡಿಫರೆನ್ಸಿಯೇಷನ್ ಆಫ್ ಇ ಪವರ್ 2x ಇಸ್ 2 e ಪವರ್ 2x. ಹಾಗಾದ್ರೆ 2 e ಪವರ್ 2x x ಗೆ ವ್ಯಾಲ್ಯೂ ನೆಗೆಟಿವ್ ವ್ಯಾಲ್ಯೂಸ್ ನಾದ್ರೂ ತಗೊಳ್ಳಿ, ಪಾಸಿಟಿವ್ ವ್ಯಾಲ್ಯೂಸ್ ನಾದ್ರೂ ತಗೊಳ್ತಾ ಹೋಗಿ, ಆಲ್ವೇಸ್ ಗ್ರೇಟರ್ ದ್ಯಾನ್ 0 ಬರ್ತಾ ಹೋಗುತ್ತೆ. ಎಲ್ಲೂ ನಮಗೆ ಈಕ್ವಲ್ಸ್ ಟು 0 ಬರಲ್ಲ. ಯಾಕೆ? ಸಪೋಸ್ ಇ ಪವರ್ 2x ನ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ನಾವೇನಾದ್ರೂ ನೆಗೆಟಿವ್ ವ್ಯಾಲ್ಯೂಸ್ ತಗೊಳ್ತಾ ಇದೀವಿ ಅಂದ್ರೆ, ಎಕ್ಸ್ ನ ವ್ಯಾಲ್ಯೂ ನೆಗೆಟಿವ್ ವ್ಯಾಲ್ಯೂಸ್ ತಗೊಳ್ತೀವಿ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 e ಪವರ್ ಮೈನಸ್ 2x ಆಗ್ತಾ ಹೋಗುತ್ತೆ ನೆಗೆಟಿವ್ ವ್ಯಾಲ್ಯೂಸ್ ತಗೊಂಡಾಗ. ಇ ಪವರ್ ಮೈನಸ್ 2 ನ ನಾವೇನಂತ ಬರೀಬಹುದು? ಡಿವೈಡೆಡ್ ಬೈ ಇ ಪವರ್ 2x ಅಂತ ಬರ್ಕೊಳ್ತಾ ಹೋಗ್ಬೋದು. ಹಾಗಾಗಿ 2 ಡಿವೈಡ್ಸ್ ವ್ಯಾಲ್ಯೂಸ್ ನಮಗೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಯಾವಾಗಲೂ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸಿಂಗ್ ಪಾಸಿಟಿವ್ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಹಾಗಾಗಿ 2 ಬೈ ಇ ಪವರ್ 2x ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 0 ಬಂತು. ನೆಗೆಟಿವ್ ವ್ಯಾಲ್ಯೂಸ್ ತಗೊಂಡ್ರೆ ನಮಗೆ ಗ್ರೇಟರ್ ದ್ಯಾನ್ 0 ಬರ್ತಾ ಹೋಗುತ್ತೆ. ಹಾಗಾಗಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಎ ಗ್ರೇಟರ್ ದ್ಯಾನ್ 0. So hence f of x is strictly increasing functions ಆಗ್ತಾ ಹೋಗುತ್ತೆ. strictly increasing on r. f of x is a strictly increasing on r ಆಗ್ತಾ ಇದೆ. ಇದಿಷ್ಟು ನಿಮಗೆ one method. So in the next questions, yes, in this problem find the interval. yes, ಇಲ್ಲಿ ನಮಗೆ ಲಾಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ರು, ಅವರೇ ರಿಯಲ್ ನಂಬರ್ಸ್ ಅಂತ ಕೊಡ್ತಾ ಇದ್ರು. ಎಫ್ ಇಸ್ ಎ ಕಂಟಿನ್ಯೂಸ್ ಆನ್ ಆರ್ ಅಂತ ಕೊಡ್ತಾ ಇದ್ರು. ನಾವು ಅದನ್ನ ಡಿಫರೆನ್ಶಿಯೇಟ್ ಮಾಡ್ತಾ ಇದ್ವಿ. ಡಿಫರೆನ್ಶಿಯೇಟ್ ಮಾಡಿದಾಗ ನಮಗೆ ಅದು ಗ್ರೇಟರ್ ದ್ಯಾನ್ 0 ವ್ಯಾಲ್ಯೂ ಬಂತು ಅಂದ್ರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಹೇಳ್ತಾ ಇದ್ವಿ. ಲೆಸ್ ದ್ಯಾನ್ 0 ಬರ್ತಾ ಇದೆ ಅಂದ್ರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಅಂದ್ರೆ ಎಕ್ಸ್ಗೆ ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆ ರಿಯಲ್ ನಂಬರ್ಸ್ ಅಲ್ಲಿರುವಂಥ ಯಾವುದಾದ್ರೂ ಎಲಿಮೆಂಟ್ಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಗ್ರೇಟರ್ ದ್ಯಾನ್ 0 ಬಂತು ಅಂದರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಲೆಸ್ ದ್ಯಾನ್ 0 ಬಂತು ಅಂದರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಬಂತು ಅಂದರೆ ಇನ್ಕ್ರೀಸಿಂಗ್, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಬಂದರೆ ಡಿಕ್ರೀಸಿಂಗ್ ಅಂತ ಹೇಳ್ತಾ ಇದ್ವಿ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ ನಾವು ಇಂಟರ್ವಲ್ಗಳನ್ನ ಫೈಂಡ್ ಔಟ್ ಮಾಡಬೇಕು. ಯಾವ ಇಂಟರ್ವಲ್ ಅಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗುತ್ತೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾನೆ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x ಸ್ಕ್ವೇರ್ ಮೈನಸ್ 3x. ಅಗೇನ್ ಇಸ್ ಎ ಪಾಲಿನಾಮಿಯಲ್ ಫಂಕ್ಷನ್ಸ್. ಪಾಲಿನಾಮಿಯಲ್ ಫಂಕ್ಷನ್ಸ್ ಇದೆ ಕಂಟಿನ್ಯೂಸ್ ಫಂಕ್ಷನ್ಸ್ ಆಗುತ್ತೆ. ಸೊ ಸೊಲ್ಯೂಷನ್ಸ್ ನೋಡ್ತಾ ಹೋಗಿ ಏನು ಪ್ರಾಬ್ಲಮ್ ಬರ್ತಾ ಹೋಗಿ ಏನು ಕೇಳ್ತಾ ಇದ್ದಾನೆ? ಇಂಟರ್ವಲ್ಸ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಇಂಟರ್ವಲ್ಸ್ ನ ಫೈಂಡ್ ಔಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾನೆ ಅದನ್ನ ನಾವು ಬರ್ಕೊಳ್ತೀವಿ. 2x ಸ್ಕ್ವೇರ್ ಮೈನಸ್ 3x ಇಸ್ ಎ ಕಂಟಿನ್ಯೂಸ್ ಆನ್ ಇಂಟರ್ವಲ್ಸ್ ಕೊಟ್ಟಿಲ್ಲ, ಸೊ ಕಂಟಿನ್ಯೂಸ್ ಫಂಕ್ಷನ್ಸ್ ಆಗೇ ಆಗುತ್ತೆ. ಈಗ ಕೊಟ್ಟಿರುವಂಥ ಫಂಕ್ಷನ್ಸ್ ನಾವು ಒನ್ ಟೈಮ್ ಡಿಫರೆನ್ಶಿಯೇಟ್ ಮಾಡ್ತೀವಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ ನ ಡಿಫರೆನ್ಸಿಯೇಷನ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ 2x ಸ್ಕ್ವೇರ್ ನ ಡಿಫರೆನ್ಸಿಯೇಷನ್ ಏನಾಗುತ್ತೆ? 2 ಇಸ್ ಎ ಕಾನ್ಸ್ಟೆಂಟ್ ಟರ್ಮ್, ಹಾಗೆ ಇಟ್ಕೊಳ್ತೀವಿ. ಎಕ್ಸ್ ಸ್ಕ್ವೇರ್ ನ ಡಿಫರೆನ್ಸಿಯೇಷನ್ಸ್ 2x ಮೈನಸ್ 3 into 1, ಹಾಗಾದ್ರೆ 2 into 2 is 4x minus 3. 4x minus 3 f dash of x ವ್ಯಾಲ್ಯೂ ಬರ್ತಾ ಇದೆ 4x minus 3 ಬರ್ತಾ ಇದೆ. ಈಗ ಅವ್ನು ಕೇಳ್ತಿರೋದೇನು? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಕೇಳಿದಾಗ ಕಂಡೀಷನ್ಸ್ ಏನಾಗಿತ್ತು? f dash of x ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0. ಕಂಡೀಷನ್ಸ್ ಅದೇ ಅಲ್ವಾ ಕೇಳ್ತಾ ಇರೋದು? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಯಾವುದು ಅಂತ. ಹಾಗಾಗಿ ಎಫ್ ಡ್ಯಾಶ್ ಆಫ್ ಎಕ್ಸ್ ವರೆಗೂ ಫೈಂಡ್ ಔಟ್ ಮಾಡ್ಕೊಳ್ಳೋದು ಗೊತ್ತಿದೆ. ಈಗ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಬರ್ತಾ ಇದೆ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಅಂತ ಬಂದಿತ್ತು 4x minus 3 ಗ್ರೇಟರ್ ದ್ಯಾನ್
0. 4x minus 3 is greater than 0 ಅಂದ್ರೆ ನಾವು 4x minus 3 greater than 0 ಅಂತಂದ್ರೆ ನಮಗೆ ಒಂದು ಟಾಪಿಕ್ ಗೊತ್ತಿರಬೇಕು. ಯಾವುದು? ಪ್ರಿನ್ಸಿಪಲ್ ಆಫ್ ನಮಗೆ ಫಸ್ಟ್ ಇಯರ್ ಟಾಪಿಕ್ ಅಲ್ಲಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ವಿ, ಓಪನ್ ಇಂಟರ್ವಲ್ಸ್ ಯಾವುದು, ಕ್ಲೋಸ್ ಇಂಟರ್ವಲ್ಸ್ ಯಾವುದು ಅಂತ ಫೈಂಡ್ ಔಟ್ ಮಾಡ್ತಾ ಇದ್ವಿ ಅಲ್ವಾ. ಅದೇ ತರನೇ ಇಲ್ಲೂ ಅಷ್ಟೇ 4x minus 3 ಗ್ರೇಟರ್ ದ್ಯಾನ್ 0 ಬರ್ತಾ ಇದೆ. ಅಲ್ಲಿ ಎರಡು ಮೆಥಡ್ಗಳಿತ್ತು. ಯಾವುದು? ಆಡ್ ಆರ್ ಸಬ್ಸ್ಟ್ರಾಕ್ಟ್. ಎಕ್ಸ್ ವ್ಯಾಲ್ಯೂಸ್ಗಳನ್ನ ಫೈಂಡ್ ಔಟ್ ಮಾಡಿ, ಯಾವ ವ್ಯಾಲ್ಯೂಸ್ ಎಕ್ಸ್ಗೆ ವ್ಯಾಲ್ಯೂಸ್ ಎಲ್ಲಿಂದ ನಮಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗುತ್ತೆ, ಎಲ್ಲಿಂದ ನಮಗೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗುತ್ತೆ ಅನ್ನೋದು ಬರ್ತಾ ಇತ್ತಲ್ವಾ. ದ ಸೇಮ್ ಟಾಪಿಕ್ ನಾವು ಅಷ್ಟೇ 4x minus 3 ಗ್ರೇಟರ್ ದ್ಯಾನ್ 0 ಅಂತಂದ್ರೆ ಈ -3ನ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಆರ್ 4x minus 3 ಆಡ್ ಆರ್ ಸಬ್ಸ್ಟ್ರಾಕ್ಟ್ -3 ಆರ್ +3 +3ನ ಆಡ್ ಅಂಡ್ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 4x minus 3 plus 3 greater than 0, 0 plus 3, 0 plus 3, again -3 plus 3 get cancel, -3 plus 3 get cancel ಆಗಿದೆ ಅಂದಾಗ 4x greater than 3 ಆಯಿತು. 4x greater than 3 ಬಂತು. ನೆಕ್ಸ್ಟ್ x ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ವಾ. x ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಒಂದು ಸ್ಟೆಪ್ ನ ಫೈಂಡ್ ಔಟ್ ಮಾಡಿದೀವಿ. ಒಂದು ಸ್ಟೆಪ್ ಅಲ್ಲಿ ಏನ್ ಮಾಡಿದೀವಿ, ಆಡ್ ಆರ್ ಸಬ್ಸ್ಟ್ರಾಕ್ಟ್. ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ಆಡ್ +3 ಆನ್ ಬೋತ್ ಸೈಡ್. ಎರಡು ಕಡೆ ನಾವು +3 ನ ಆಡ್ ಮಾಡ್ಕೊಂಡ್ವಿ. -3 plus 3 ಕ್ಯಾನ್ಸಲ್ ಆಯ್ತು. ಇಲ್ಲಿ +3 ಉಳ್ಕೊಂತು. 4x greater than 3 ಬಂತು. ಅಗೈನ್ ಈಗ ಮಲ್ಟಿಪ್ಲೈ ಆರ್ ಡಿವೈಡೆಡ್ ಬೈ ಕಾನ್ಸ್ಟೆಂಟ್. ಮಲ್ಟಿಪ್ಲೈ ಆರ್ ಡಿವೈಡೆಡ್ ಮಾಡೋ ಬದಲು ಇಲ್ಲಿ ಏನ್ ಮಾಡಬೇಕು, ಡಿವೈಡೆಡ್ ಬೈ ಮಾಡ್ತಾ ಹೋಗ್ಬೇಕು. ಹಾಗಾಗಿ ಡಿವೈಡೆಡ್ ಬೈ 4 ಆನ್ ಬೋತ್ ಸೈಡ್. ಡಿವೈಡೆಡ್ ಬೈ 4 ಆನ್ ಬೋತ್ ಸೈಡ್ ಅಂತಂದ್ರೆ 4 ಗೆಟ್ ಕ್ಯಾನ್ಸಲ್. x ಗ್ರೇಟರ್ than 3/4 ಬರ್ತಾ ಇದೆ. ಎಸ್, x ನ ವ್ಯಾಲ್ಯೂ ಏನಾಯ್ತು, x ನ ವ್ಯಾಲ್ಯೂ ಗ್ರೇಟರ್ than 3/4. x ವ್ಯಾಲ್ಯೂ ಫೈಂಡ್ ಔಟ್ ಆಯ್ತಲ್ವಾ. ಹಾಗಾದ್ರೆ 4x minus 3 greater than 0 ಅಂದ್ರೆ x is greater than 3/4. ಹಾಗಾದ್ರೆ x ನ ವ್ಯಾಲ್ಯೂ ಏನಾಗ್ತಾ ಇದೆ, ಗ್ರೇಟರ್ ದ್ಯಾನ್ 3/4. ಮೇಲ್ಗಡೆ ಇರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳು ನಮಗೆ ಏನಾಗ್ತಾ ಹೋಗುತ್ತೆ, 3/4 ಇಂದ ಮೇಲ್ಗಡೆ ಇರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳು ನಮಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಆಗ್ತಾ ಹೋಗುತ್ತೆ. ಸಪೋಸ್ ಲೆಸ್ ದ್ಯಾನ್ 3/4 ಗಿಂತ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಬರುವಂತಹ ನಂಬರ್ಸ್ ಗಳು ಸಹ ನಮಗೆ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಆಗ್ಬೋದಲ್ಲ ಅಂತ ನೀವೇನಾದ್ರೂ ಚೆಕ್ ಮಾಡೋದಾದ್ರೆ 3/4 ನ ವ್ಯಾಲ್ಯೂ ಎಷ್ಟಾಗ್ತಾ ಹೋಗುತ್ತೆ ಚೆಕ್ ಮಾಡ್ತಾ ಹೋಗ್ತೀರಾ. ಹಾಗೆ 3/4 ಗಿಂತ ಕೆಳಗಡೆ ಲೆಫ್ಟ್ ಸೈಡ್ ಅಲ್ಲಿ ಬರುವಂತ ನಂಬರ್ಸ್ ಗಳನ್ನ ನೋಡ್ತಾ ಹೋಗಿ, ಅದರಲ್ಲಿ ಇರುವಂತ ಯಾವ್ದಾದ್ರು ನಂಬರ್ಸ್ ತಗೊಳ್ತಾ ಹೋಗಿ ವ್ಯಾಲ್ಯೂಸ್ ನಮಗೆ ಏನಾಗ್ತಾ ಹೋಗುತ್ತೆ, ಲೆಸ್ ದ್ಯಾನ್ 0 ಬರ್ತಾ ಹೋಗುತ್ತೆ. ಹಾಗಾದ್ರೆ 3/4 ಅಂದ್ರೆ ಎಷ್ಟಾಗುತ್ತೆ, ಗ್ರೇಟರ್ ದ್ಯಾನ್ 0 ಟರ್ಮ್ ಅಲ್ವಾ. ಹಾಗಾದ್ರೆ ಇಲ್ಲಿ ಏನಾದ್ರು ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಗ್ರೇಟರ್ ದ್ಯಾನ್ 0, 4 into 1 4 minus 3 1 ಗ್ರೇಟರ್ ದ್ಯಾನ್ 0 ಹೌದಲ್ವಾ. ಹಾಗಾಗಿ 3/4 ಆದ್ಮೇಲೆ ನಮಗೆ ಮುಂದೆ ಹೋಗ್ತಾ ನಮಗೆ ಏನಾಗ್ತಾ ಹೋಗುತ್ತೆ, ಪಾಸಿಟಿವ್ ವ್ಯಾಲ್ಯೂಸ್ ಗಳೇ ಬರ್ತಾ ಹೋಗುತ್ತೆ. ಹಾಗಾಗಿ 0 ಪಾಯಿಂಟ್ ಸಮಥಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ ಅಂದಾಗ 430 ಅಂತಂದ್ರೆ ನಮಗೆ ಏನಾಗುತ್ತೆ, 3/4 ಅಂದ್ರೆ 0.6 ಗ್ರೇಟರ್ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಹಾಗಾಗಿ 0.6 ಸಮಥಿಂಗ್ ಇಂದ ಮೇಲ್ಗಡೆ ಯಾವುದೇ ವ್ಯಾಲ್ಯೂಸ್ ತಗೊಂಡು ಹೋದಾಗ 0.6 ಆದ್ಮೇಲೆ ನಮಗೆ 0.9 ಬರ್ಬೋದು, 0.8 ಬರ್ಬೋದು, 1 ಬರ್ಬೋದು. ಹಾಗಾಗಿ 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ 4 into 1 4 minus 3 is 1 ಗ್ರೇಟರ್ ದ್ಯಾನ್ 0 ಆಗ್ತಾ ಇದೆ. ಹಾಗಾದ್ರೆ ಇನ್ಕ್ರೀಸಿಂಗ್ ಯಾವಾಗ ಆಗ್ತಾ ಇದೆ, 3/4 ಗಿಂತ ಮೇಲ್ಗಡೆ ಆಗ್ತಾ ಇದೆ. ಹಾಗಾದ್ರೆ 0.6 ತಗೊಂಡಿದ್ದೀರಾ, 0.5 ತಗೊಂಡ್ರೆ 4 into 0.5 minus 3 4 into 0.5 ಅಂತಂದ್ರೆ ನಮಗೆ 2 minus 3 ಆಗ್ತಾ ಹೋಗುತ್ತೆ. 2 minus 3 is -1 ಲೆಸ್ ದ್ಯಾನ್ 0 ಬಂತು. ಹಾಗಾದ್ರೆ 3/4 ಗಿಂತ ಕೆಳಗಡೆ ಅಂದ್ರೆ ಇದು ನಮಗೆ 3/4 ಟರ್ಮ್ಸ್ ಅಂತಂದ್ರೆ ನಮಗೆ 0 ಪ್ಲಸ್ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ರಿಯಲ್ ನಂಬರ್ಸ್ ಲೈನ್ ಗಳನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ 3/4 ಗಿಂತ ಲೆಫ್ಟ್ ಸೈಡ್ ಅಲ್ಲಿ ಬರುವಂತ ಯಾವುದೇ ಎಲಿಮೆಂಟ್ಸ್ ಗಳನ್ನ ತಗೊಳ್ತಾ ಹೋಗಿ ಲೆಸ್ ದ್ಯಾನ್ 0 ಟರ್ಮ್ಸ್ ಬರ್ತಾ ಹೋಗುತ್ತೆ. ಹಾಗಾದ್ರೆ ನಮಗೆ ಬೇಕಾಗಿರುವಂತ ಟರ್ಮ್ ಯಾವುದು, ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಗಳು ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಗಳು ಎಲ್ಲಿಂದ ಬರ್ತಾ ಇದೆ, 3/4 ಗಿಂತ ರೈಟ್ ಸೈಡ್ ಅಲ್ಲಿ ಬರುವಂತ ಪ್ರತಿ ರಿಯಲ್ ನಂಬರ್ಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ನಮಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಗಳು ಸಿಗ್ತಾ ಹೋಗುತ್ತೆ. ಸೊ x ಗ್ರೇಟರ್ ದ್ಯಾನ್ 3/4 ಬಂದಿದೆ ಅಂದಾಗ x ಗ್ರೇಟರ್ ದ್ಯಾನ್ 3/4 ಬಂದಿದೆ ಅಂದ್ರೆ hence increasing interval is strictly increasing interval is strictly
increasing intervals is 3 by 4 comma infinity. Therefore f dash of x is equals to is greater than 3 by 4 term comma infinity. ಹಾಗಾದ್ರೆ strictly increasing intervals ಯಾವುದು 3 by 4 to infinity is a strictly increasing intervals. ಇದಿಷ್ಟು ನಿಮಗೆ ಇವತ್ತಿನ ಟಾಪಿಕ್. ಈ ಟಾಪಿಕ್ ಮೇಲೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳಿದಾವೆ. ಆ ಪ್ರಾಬ್ಲಮ್ಸ್ಗಳನ್ನ ಇವಾಗ ಬರೀತಾ ಹೋಗ್ತೀನಿ. ದಟ್ ಈಸ್ ಯುವರ್ ಅಸೈನ್ಮೆಂಟ್ ವರ್ಕ್. ಸೊ ಈ ಪ್ರಾಬ್ಲಮ್ಸ್ಗಳನ್ನ ಬರ್ಕೊಂಡಾದ್ಮೇಲೆ ಟ್ರೈ ಮಾಡ್ತಾ ಹೋಗಿ. ಸೊ ಇನ್ ದ ನೆಕ್ಸ್ಟ್ ಸ್ಲೈಡ್ ಪ್ರಾಬ್ಲಮ್ಸ್ಗಳನ್ನ ನೋಡ್ತಾ ಹೋಗ್ತೀರಾ. ಅಸೈನ್ಮೆಂಟ್ ಪ್ರಾಬ್ಲಮ್ಸ್ಗಳನ್ನ assignments ಅಲ್ಲಿ show that the function given by f of x is equals to 3x plus 17 is strictly increasing on R. R ಅಲ್ಲಿ ನಮಗೆ set of real numbers ಅಲ್ಲಿ this function is an strictly increasing functions ಅಂತ ಪ್ರೂವ್ ಮಾಡಬೇಕು. ಸೊ ಪ್ರೂವ್ ಮಾಡ್ತಾ ಹೋಗಿ. ಹಾಗೆ ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ನಮಗೆ ಇಂಟರ್ವಲ್ಸ್ ನ ಫೈಂಡ್ ಔಟ್ ಮಾಡಬೇಕು. ಯಾವ ಇಂಟರ್ವಲ್ಸ್ ನ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇಂಟರ್ವಲ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇಂಟರ್ವಲ್ಸ್ ಯಾವ ಫಂಕ್ಷನ್ಸ್ ಗೆ f of x is equals to 2x square minus 3x. ಇಲ್ಲಿ ಯಾವುದೇ ತರದ್ದು ರಿಯಲ್ ನಂಬರ್ ಸೆಟ್ ಗಳನ್ನ ಕೊಡ್ತಾ ಇಲ್ಲ ನಿಮಗೆ. ಇಟ್ಸ್ ಅನ್ ರಿಯಲ್ ವ್ಯಾಲಿಡ್ ಫಂಕ್ಷನ್ಸ್ ಆಗಿರೋದ್ರಿಂದ ನಮಗೆ ಅಲ್ಲಿ ರಿಯಲ್ ನಂಬರ್ಸ್ ಗಳನ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಆ ರಿಯಲ್ ನಂಬರ್ಸ್ ಗಳಲ್ಲಿ ಯಾವ ಇಂಟರ್ವಲ್ಸ್ ನಮಗೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇಂಟರ್ವಲ್ಸ್ ಆಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗೆ ಥರ್ಡ್ ಕ್ವಶನ್ಸ್ f of x is equals to x square minus 4x plus 6. ಈ ಫಂಕ್ಷನ್ಸ್ ನ ಸ್ಟ್ರಿಕ್ಟ್ಲಿ ಇನ್ ಡಿಕ್ರೀಸಿಂಗ್ ಇಂಟರ್ವಲ್ಸ್ ಗಳನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಸೊ ಇದಿಷ್ಟು 3 ಪ್ರಾಬ್ಲಮ್ಸ್ ನಿಮಗೆ ಅಸೈನ್ಮೆಂಟ್ ವರ್ಕ್ಸ್ ಆಗಿರುತ್ತೆ. ಈ ಅಸೈನ್ಮೆಂಟ್ ವರ್ಕ್ಸ್ ಗಳನ್ನ ಬರೆದು ನಮಗೆ ಸಬ್ಮಿಟ್ ಮಾಡ್ತಾ ಹೋಗಿ. ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ದ ಸೆಷನ್ಸ್.